ಹಾಯ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ KCET ಕೌನ್ಸಿಲಿಂಗ್ ಹಾಗೆ ನೀಟ್ ಕೌನ್ಸಿಲಿಂಗ್ ಇದಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಥವಾ ಗುಡ್ ನ್ಯೂಸ್ ಅನ್ನ KEA ದವರು ನೀಡಿದ್ದಾರೆ. ನಂತರ ಈ ಇನ್ಫಾರ್ಮೇಶನ್ ಏನಿದೆ ಇದನ್ನ KEA ನಡೆಸುವಂತಹ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ಎಲ್ಲಾ ವಿದ್ಯಾರ್ಥಿಗಳು ಅಂದ್ರೆ ನೀವೆಲ್ಲರೂ ಕೂಡ ತಿಳಿದುಕೊಳ್ಬೇಕು. ಅದಕ್ಕೋಸ್ಕರ ಅದೇ ಈ ವಿಷಯವನ್ನ ಪೂರ್ತಿಯಾಗಿ ತಿಳ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಈ KCET ಗೆ ಅಪ್ಲೈ ಮಾಡಿದ್ದಾರೆ ಎಲ್ರಿಗೂ ಕೂಡ ಈ ವಿಷಯವನ್ನ ತಪ್ಪದೇ ತಿಳಿಸಿ. ಇದು ನಿಮ್ ಜವಾಬ್ದಾರಿ ಕೂಡ. ಯಾಕಂತ ಹೇಳಿದ್ರೆ ಈ ಒಂದು ಅಪ್ಡೇಟ್ ಇಂದ ತುಂಬಾ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಎಲ್ರಿಗೂ ಕೂಡ ಹೆಲ್ಪ್ ಆಗೋ ರೀತಿ ಈ ಇನ್ಫಾರ್ಮೇಶನ್ ನ ಶೇರ್ ಮಾಡಿ. ನಂತರ 2 ಅಪ್ಡೇಟ್ ಅನ್ನ ನೀಡಿದರೆ, ಒಂದು ಕೃಷಿ ಕೋಟಾಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಹೆಲ್ಪ್ ಆಗೋ ರೀತಿ, ಮತ್ತೊಂದು ಎಲ್ಲಾ ವಿದ್ಯಾರ್ಥಿಗಳು ಹೆಲ್ಪ್ ಆಗುತ್ತೆ ಆ ರೀತಿ. ಅಂದ್ರೆ ಅಪ್ಲಿಕೇಶನ್ ಎಡಿಟಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಮೊದಲಾಗಿ ಕೃಷಿ ಕೋಟಕ್ಕೆ ಟೈಮ್ ಕಡಿಮೆ ಇದೆ, ಅಂದ್ರೆ ಇವರಿಗೆ ಎಡಿಟ್ ಮಾಡೋದಕ್ಕೆ ಅವರ ಡೀಟೇಲ್ಸ್ ಅನ್ನ ಹೇಳಿ ನಿಮಗೂ ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ. ಮೊದಲಾಗಿ ಕೃಷಿ ಕೋಟಾ ಏನಿದೆ ಇದಕ್ಕೆ ಇದುವರೆಗೆ ಅಪ್ಲೈ ಮಾಡದೇ ಇರುವಂತಹ ವಿದ್ಯಾರ್ಥಿಗಳು ಅಂದ್ರೆ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಅಗ್ರಿಕಲ್ಚರ್ ಕೋಟಾಕ್ಕೆ ಎಸ್ ಅಂತ ಕೊಡಬೇಕಿತ್ತು. ತುಂಬಾ ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಗ್ರಿಕಲ್ಚರ್ ಕೋಟಾ ರಿಲೇಟೆಡ್, ಬಟ್ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಅಗ್ರಿಕಲ್ಚರ್ ಕೋಟಾಕ್ಕೆ ಎಸ್ ಅಂತ ಕೊಟ್ಟಿರಲಿಲ್ಲ. ಅಂತ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸ್ ರೆಡಿ ಇದ್ರೂ ಕೂಡ KCET ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅಂತ ಸ್ಟೂಡೆಂಟ್ಸ್ಗೆ ಈಗ ಕೋಟಾವನ್ನು ಕ್ಲೇಮ್ ಮಾಡಿರಲಿಲ್ವಾ, ಈಗ ಕ್ಲೇಮ್ ಮಾಡ್ಕೊಳ್ಳಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಯಾವಾಗಿನವರೆಗೆ ಅವಕಾಶ ಇರುತ್ತೆ ಈ ಅಗ್ರಿಕಲ್ಚರ್ ಕೋಟಾವನ್ನ ಮತ್ತೆ ಕ್ಲೇಮ್ ಮಾಡೋದಕ್ಕೆ ತಿಳ್ಕೊಳ್ಳೋದಾದ್ರೆ ಏಪ್ರಿಲ್ 20 ಅವಕಾಶ ಇರುತ್ತೆ. ಏಪ್ರಿಲ್ 20 ವಿದ್ಯಾರ್ಥಿಗಳು ಮಾಡಬಹುದು ಈ ಅಪ್ಲಿಕೇಶನ್ ಅಲ್ಲಿ ಅಗ್ರಿಕಲ್ಚರ್ ಕೋಟಾವನ್ನ ಇದುವರೆಗೆ ಕ್ಲೇಮ್ ಮಾಡದಿದ್ರೆ ಅದನ್ನ ಕ್ಲೇಮ್ ಮಾಡಬಹುದು, ಅಂದ್ರೆ ಎಸ್ ಅಂತ ಕೊಡಬಹುದು. ಅದ್ರ ಜೊತೆಗೇನೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿರುತ್ತೆ. ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಏಪ್ರಿಲ್ 21, 2025 ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಒಳಗಡೆ ವಿದ್ಯಾರ್ಥಿಗಳು ಮಾಡಬಹುದು ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬಹುದು ಅಗ್ರಿಕಲ್ಚರ್ ಕೋಟಾಕ್ಕೆ ಸಂಬಂಧಿಸಿದಂತೆ. ನಂತರ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಅಗ್ರಿಕಲ್ಚರ್ ಕೋಟಾವನ್ನ ಕ್ಲೇಮ್ ಮಾಡಬೇಕು ಅಂತಿದ್ರು ಆಗಿರಲಿಲ್ಲ, ಅವರಿಗೆ ಈ ಇನ್ಫಾರ್ಮೇಶನ್ ತಪ್ಪದೆ ತಿಳಿಸಿ. ಅದಂತರ ಮತ್ತೊಂದು ಇನ್ಫಾರ್ಮೇಶನ್ ಎಲ್ಲರೂ ಕೂಡ ವೇಟ್ ಮಾಡ್ತಿರೋದು ಅಂದ್ರೆ ಅಪ್ಲಿಕೇಶನ್ ಎಡಿಟಿಂಗ್ ಯಾವಾಗ ಅವಕಾಶ ಸಿಗುತ್ತೆ ಅಂತ ಹೇಳಿದ್ರೆ ಇವತ್ತಿನ ದಿನ ಅವಕಾಶ ಸಿಗುತ್ತೆ ನಿಮಗೆ. ಅಂದ್ರೆ ವೆಬ್ಸೈಟ್ ಅಲ್ಲಿ ಏನು ಲಿಂಕ್ ಕೊಟ್ಟಿರ್ತಾರೆ, ಅದನ್ನ ಮೂಲಕ ಲಾಗಿನ್ ಆಗ್ತೀರಾ. ಮಿಸ್ಟೇಕ್ ಆಗಿದ್ರೆ ಅದನ್ನ ಸರಿ ಮಾಡ್ಕೋತೀರಾ. ಹಾಗಿದ್ರೆ ಯಾವ್ಯಾವ ಡೀಟೇಲ್ಸ್ ಅನ್ನ ಸರಿ ಮಾಡ್ಕೊಳ್ಬಹುದು ಅದನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಅಪ್ಲಿಕೇಶನ್ ಎಡಿಟಿಂಗ್ಗೆ ಏಪ್ರಿಲ್ 18 ಮೇ 2, 2025 ಅವಕಾಶ ಇರುತ್ತೆ. ಸೊ ಅಪ್ಲಿಕೇಶನ್ ಒಳಗಡೆ ರಿಸರ್ವೇಶನ್ ರಿಲೇಟೆಡ್ ನಿಮಗೆ ಕನ್ನಡ ಮೀಡಿಯಂ ಕೋಟಾ ಅಪ್ಲೈ ಆಗುತ್ತೆ, ರೂರಲ್ ಕೋಟಾ ಅಪ್ಲೈ ಆಗುತ್ತೆ, ಅಥವಾ ಬೇರೆ ಒಂದು ಕ್ಯಾಟಗರಿ ರಿಲೇಟೆಡ್ ಕೋಟಾ ಅಪ್ಲೈ ಆಗುತ್ತೆ. ಬಟ್ ನೀವು ಅಲ್ಲಿ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಸರಿಯಾದ ಡೀಟೇಲ್ಸ್ ಕೊಟ್ಟಿಲ್ಲ. ಹಾಗಿದ್ದಾಗ ರಿಸರ್ವೇಶನ್ಗೆ ಸಂಬಂಧಿಸಿದಂತೆ ನೀವೇನ್ ಮಾಡಬಹುದು, ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಬಹುದು. ಇವತ್ತಿನ ದಿನ ಅವಕಾಶ ಇದೆ. ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕೆ ಮೇ 2 ಲಾಸ್ಟ್ ಡೇಟ್. ಅದ್ರ ಜೊತೆಗೆ ಶೈಕ್ಷಣಿಕ ವಿವರ ಎಜುಕೇಶನ್ ಡೀಟೇಲ್ಸ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅದನ್ನು ಕೂಡ ಎಡಿಟ್ ಮಾಡಿ ಸರಿ ಮಾಡ್ಕೊಳ್ಬಹುದು. ಅದ್ರ ಜೊತೆಗೇನೆ ಈಗ ಯಾವ್ದಾದ್ರು ವಿದ್ಯಾರ್ಥಿಗಳ ತಂದೆ ಹೆಸರು ಅಂದ್ರೆ ಕ್ಯಾಂಡಿಡೇಟ್ ನೇಮು ಮಿಸ್ಟೇಕ್ ಆಗಿದೆ, ಅಥವಾ ಕ್ಯಾಂಡಿಡೇಟ್ ನೇಮ್ ಅಲ್ಲಿ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಪೇರೆಂಟ್ಸ್ ಹೆಸರಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದೆ, ಹಾಗೆ ಡೇಟ್ ಆಫ್ ಬರ್ತ್ ಅಲ್ಲಿ ಮಿಸ್ಟೇಕ್ ಆಗಿರಬಹುದು, ಅದಂತ ಸೆಕೆಂಡ್ PUC ರಿಜಿಸ್ಟರ್ ನಂಬರ್ ಅಥವಾ SSLC ರಿಜಿಸ್ಟರ್ ನಂಬರ್ ಇದ್ರಲ್ಲಿ ಮಿಸ್ಟೇಕ್ ಆಗಿದ್ರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಬಹುದು. ಬಟ್ ಕ್ಯಾಂಡಿಡೇಟ್ ನೇಮ್, ಪೇರೆಂಟ್ಸ್ ನೇಮ್, ಡೇಟ್ ಆಫ್ ಬರ್ತ್, ಅದ್ರ ಜೊತೆಗೇನೆ ಈ 10th ಮತ್ತು 12th ರಿಜಿಸ್ಟರ್ ನಂಬರ್ ಅಲ್ಲಿ ಮಿಸ್ಟೇಕ್ ಆಗಿದ್ರೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಸಂಬಂಧಪಟ್ಟ ಎಲ್ಲಾ ಡಾಕ್ಯುಮೆಂಟ್ಸ್ ಅವುಗಳನ್ನು ತೆಗೆದುಕೊಂಡು KEA ಆಫೀಸ್ ಬೆಂಗಳೂರಿಗೆ ಹೋಗಿ ಸರಿ ಮಾಡ್ಕೊಳ್ಬಹುದು. ಸೊ ಈ ರೀತಿ ಎಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದ್ದೀನಿ ಈ ಒಂದು ಇನ್ಫಾರ್ಮೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಅದಕ್ಕೋಸ್ಕರ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಈ ಇನ್ಫಾರ್ಮೇಶನ್ ಶೇರ್ ಆಗೋ ರೀತಿ ಈ ವಿಡಿಯೋನ ಶೇರ್ ಮಾಡಬಹುದು, ಇಲ್ಲದ್ರೆ ನೀವೇ ಕಾಲ್ ಮಾಡಿ ಅವರಿಗೆ ಇನ್ಫಾರ್ಮೇಶನ್ ತಿಳಿಸಬಹುದು. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.